ಹಲವಾರು ಸಮಸ್ಯೆಗಳು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವೇ ಕಾನೂನು ತಂದ್ರಿ. ಇವತ್ತು ಏನೋ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಡ್ತಕ್ಕಂಥ ಹಣ SCP STPದು ಅದರಲ್ಲಿ ಏನಾದರೂ ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕಾನೂನು ನೀವೇ ತಂದಿದ್ದೀರಿ. ಆದ್ರೆ ಇವತ್ತು ನೀವೇ ಅದನ್ನು ವೈಲೇಟ್ ಮಾಡ್ಕೊಂಡು ಕೂತಿದ್ದೀರಿ ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ, ಇನ್ನು ಮೆಟ್ರೋ ರೈಲು ಇವೆಲ್ಲ ಹೇಳ್ಕೊಂಡಿದ್ದೀರಿ. ಮೆಟ್ರೋದು 2006ರಲ್ಲಿ ಮೊದಲನೇ ಹಂತದ್ದು 19 ಕಿಲೋಮೀಟರ್ ಶುರುವಾಯಿತು. ಅಲ್ಲಿಂದ ನಿರಂತರವಾಗಿ ಬಂದಂಥ ಸರ್ಕಾರಗಳು ಅದು ಮುಂದುವರ್ಸ್ಕೊಂಡು ಹೋಗಿದೆ. ಇದರಲ್ಲೇನು ವಿಶೇಷ ಈ ಸರ್ಕಾರ ಬಂದ್ ಮಾಡಿರೋದು ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಬೇರೆ ಇನ್ನೇನು ಹೇಳಕ್ಕೆ ಹೋಗಿದ್ರೆ, ಈಗ ಅಧ್ಯಕ್ಷರೇ, ಒಂದು ನಮ್ಮ ರಾಜ್ಯದಲ್ಲಿ ಈಗ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದು ನಡೀತಾ ಇದೆ. ಅಧ್ಯಕ್ಷರೇ, ನಾನು ಹಿಂದೆ ಈ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಮನಮೋಹನ್ ಸಿಂಗ್ ಅವರ ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಜಾರಿಲಿತ್ತು. ಮಾತನಾಡೋರು ಎಕ್ಸ್ಪರ್ಟ್ಗಳು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳೋರು. ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಹೇಳೋರು, ಹೆಸರಿಟ್ಟಿದ್ರು. ಮೋದಿ ಅವರು ಬಂದ ಮೇಲೆ ಅದೇನೋ ಮೋದಿನಾಮಿಕ್ಸ್ ಅಂತ ಹೇಳಿ ಅದೊಂದು ಈಗ ಪ್ರಾರಂಭ ಆಗಿದೆ. ಇನ್ನೊಬ್ರು ಇದ್ರು, ಜಪಾನ್ನ ಮಾಜಿ ಪ್ರಧಾನಿ ದಿವಂಗತ ಶಿಂಜೋ ಅಬೆ ಅಂತ ಹೇಳಿ, ಅವ್ರ ಕಾಲದಲ್ಲಿ ಅಬೆನಾಮಿಕ್ಸ್ ಅಂತ ಇಟ್ಟಿದ್ರು ಹೆಸರು ಅವರಿಗೆ. ಈಗ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಡೆವಲ್ಯೂಷನ್ ಟ್ಯಾಕ್ಸ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಈಗೇನು ನಡೀತಾ ಇದೆ ಚರ್ಚೆ, ಬಹುಶಃ ಈಗ ನಾವು ಸಿದ್ದನಾಮಿಕ್ಸ್ ಅನ್ನ ಇವತ್ತು ಜಾರಿಗೆ ತರಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷ.